ಕನ್ನಡದಲ್ಲಿ ದಿನದಿನಕ್ಕೂ ರಣರೋಚಕ ಆಗ್ತಾ ಇದೆ ಅಖಾಡ. ಎರಡೂ ಪಕ್ಷಕ್ಕೂ ನಾಯಕರ ಅಸಹಕಾರದ್ದೇ ಸಂಕಷ್ಟ. ಅಭ್ಯರ್ಥಿಗಳ ಬೆಂಬಲಕ್ಕೆ ನಾಯಕರು ಬರ್ತಾ ಇಲ್ಲ. ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಹಾಲಿ ಸಂಸದರ ಬೆಂಬಲ ಸಿಗ್ತಾ ಇಲ್ಲ. ಇನ್ನೂ ಪ್ರಚಾರಕ್ಕೆ ಬಂದಿಲ್ಲ ಸಂಸದ ಅನಂತಕುಮಾರ್ ಹೆಗಡೆ. ಇತ್ತ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಪ್ರಚಾರದಿಂದ ತಮ್ಮನ್ನು ತಾವು ದೂರ ಇಟ್ಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಕಥೆ ಏನು ಅಂತ ನೋಡೋದಾದ್ರೆ ಅಂಜಲಿ ನಿಂಬಾಳ್ಕರ್ಗೂ ಈ ಸಂಕಷ್ಟ ತಪ್ತಾ ಇಲ್ಲ. ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ, ಶಾಸಕ ಸತೀಶ್ ಸೈಲ್ ಗೈರಾಗ್ತಾ ಇದ್ದಾರೆ. ಪ್ರಚಾರದಿಂದ ದೂರ ಉಳಿದಿದ್ದಾರೆ ಇಬ್ಬರು ನಾಯಕರು. ಅಂಜಲಿ ನಿಂಬಾಳ್ಕರ್ ಸಿಎಂ ಸಿದ್ದರಾಮಯ್ಯರ ಬಣದ ಅಭ್ಯರ್ಥಿ. ಈ ಹಿನ್ನೆಲೆಯಲ್ಲಿ ಡಿಕೆಶಿ ಬಳಗದ ಜೋಡೆತ್ತುಗಳು ಪ್ರಚಾರದಿಂದ ತಮ್ಮನ್ನು ತಾವು ದೂರ ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಬಣದ ಶಾಸಕರಾದ ಆರ್ ವಿ ದೇಶಪಾಂಡೆ, ಭೀಮಣ್ಣ ನಾಯಕ್ ಭಾಗಿಯಾಗಿದ್ದಾರೆ. ರಾಜ್ಯದ ಮುಖಂಡರ ಸಭೆ ಮತ್ತು ಜಿಲ್ಲಾ ಮುಖಂಡರ ಸಭೆಗೆ ಮಾತ್ರ ಹಾಜರಾಗ್ತಾ ಇದ್ದಾರೆ. ಆದರೆ ಇನ್ನೆಲ್ಲೂ ಅಭ್ಯರ್ಥಿಗಳ ಪ್ರಚಾರ ನಡೆಸ್ತಾ ಇಲ್ಲ. ಇದು ಸದ್ಯಕ್ಕೆ ಎರಡೂ ಪಕ್ಷದ ನಾಯಕರಿಗೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಪ್ರಶಾಂತ್, ಒಂದು ಪಕ್ಷ ಅಲ್ಲ, ಎರಡೂ ಪಕ್ಷದ ಅಭ್ಯರ್ಥಿಗಳಿಗೆ ಅಸಹಕಾರ. ಇದು ನೋಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ಸರ್ವೇ ಸಾಮಾನ್ಯ. ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಡದೇ ಇದ್ದ ನಂತರ ಅವರೆಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇಲ್ಲ. ಅವ್ರು ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ಸ್ವತಃ ಕಾಗೇರಿ ವಿಶ್ವೇಶ್ವರ ಹೆಗಡೆ ಅನಂತಕುಮಾರ್ ಹೆಗಡೆ ಅವರ ಮನೆಗೆ ಹೋದರು. ಅನಂತಕುಮಾರ್ ಹೆಗಡೆ ಕಾಗೇರಿ ವಿಶ್ವೇಶ್ವರ ಹೆಗಡೆಯನ್ನು ಭೇಟಿ ಆಗಲಿಕ್ಕೆ ಒಪ್ಪಲಿಲ್ಲ. ಕೆಲವು ಮೂಲಗಳು ಹೇಳ್ತವೆ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗೂ ಕೂಡ ಫೋನ್ನಲ್ಲಿ ಮಾತಾಡಲಿಕ್ಕೆ ಒಪ್ಪಲಿಲ್ಲ. ಜೆ ಪಿ ನಡ್ಡಾ ಕರೆದ್ರು ದಿಲ್ಲಿಗೆ. ಜೆ ಪಿ ನಡ್ಡಾ ಬಳಿ ಕೂಡ ಅವರು ಹೋಗಲಿಲ್ಲ. ನನಗಂದರೆ ಆಶ್ಚರ್ಯ ಅನ್ನಿಸ್ತು. ಅನಂತಕುಮಾರ್ ಹೆಗಡೆ ಮಾಧ್ಯಮಗಳಲ್ಲೆಲ್ಲ ಟಿಕೆಟ್ ಕೇಳ್ತಾಯಿದ್ರು, ನಾನು ನಿಲ್ತೀನಿ. ಆದರೆ ಬಿ ಜೆ ಪಿ ನಾಯಕರು ಹೇಳ್ತಾಯಿದ್ರು ಅವರು ಯಾವತ್ತೂ ಯಾವುದೇ ಒಬ್ಬ ಬಿ ಜೆ ಪಿ ಅಂದರೆ ಅವ್ರ ಸ್ವಭಾವ ಅದು. ಬಿ ಜೆ ಪಿ ನಾಯಕರ ಬಳಿ ಹೋಗಿ ನಂಗೆ ಟಿಕೆಟ್ ಕೊಡಿ ಅಂತವ್ರು ಕೇಳಿಲ್ಲ. ಅಂದರೆ ಈ ವಿಷಯ ದಿಲ್ಲಿಯ ಕೋರ್ ಕಮಿಟಿಯಲ್ಲಿ ಪ್ರಸ್ತಾಪ ಆಯಿತಂತೆ. ಯಡಿಯೂರಪ್ಪನವ್ರು ಹೇಳಿದ್ರಂತೆ, ಇಲ್ಲ ಈ ಬಾರಿ ಅನಂತಕುಮಾರ್ ಹೆಗಡೆ ಕೊಟ್ಬಿಡಿ ಟಿಕೆಟು ಒಂದ್ಸಲ ಅಂತ. ಆಗ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಹೇಳಿದ್ರಂತೆ, ಅವ್ರು ಎಲ್ಲಿ ಬಂದು ಟಿಕೆಟ್ ಕೇಳಿದ್ದಾರೆ, ಟಿಕೆಟ್ ಆದರೂ ಬಂದು ಕೇಳಿ, ಆಮೇಲೆ ಕೊಡೋದು ಬಿಡೋದು ನಂತರದ ವಿಚಾರ ಅಂತ. ನಂತರ ಇಲ್ಲಿನ ಸ್ಥಳೀಯ ನಾಯಕರು, ರಾಜ್ಯ ಉಸ್ತುವಾರಿಗಳವ್ರನ್ನ ಸಂಪರ್ಕಿಸಿ ಒಂದು ಸಲ ದಿಲ್ಲಿಗೆ ಹೋಗಿ ಭೇಟಿಯಾಗಿ ಬನ್ನಿ ಜೆ ಪಿ ನಡ್ಡಾ ಅವ್ರನ್ನ ಅಂತ ಹೇಳಿದಾಗ ಅವ್ರು ಹೋಗಿಲ್ಲ, ಒಪ್ಪಲಿಲ್ಲ ಅವ್ರು ಹೋಗಲಿಕ್ಕೆ. ಅವ್ರು ಹೇಳೋದು, ನಾನು ಪಾರ್ಟಿಯ ಕಾರ್ಯಕರ್ತ, ನನಗೆ ಗೆಲ್ಲುವಂಥ ಸಾಧ್ಯತೆ ಇದ್ದರೆ ನನಗೆ ತಂದು ಬಿ ಫಾರ್ಮ್ ಕೊಡಿ ಅಂತಕ್ಕಂಥದ್ದು ದಟ್ ಈಸ್ ಅ ಸ್ಟೈಲ್ ಆಫ್ ವರ್ಕ್. ಸೊ ಕಾಗೇರಿ ವಿಶ್ವೇಶ್ವರ ಹೆಗಡೆಗೂ ಮತ್ತು ಅನಂತಕುಮಾರ್ ಹೆಗಡೆಗೂ ಮೊದಲಿಂದಲೂ ಆಗಲ್ಲ, ಅದೇನು ಹೊಸ ವಿಷಯ ಅಲ್ಲ. ಮತ್ತು ದಿಸ್ ಈಸ್ ಎಕ್ಸ್ಪೆಕ್ಟೆಡ್. ಇದರ ಹೊರತಾಗಿ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕರು ಹೇಳ್ತಾರೆ, ಬಿ ಜೆ ಪಿಯ ಕ್ಯಾಂಡಿಡೇಟ್ಗಳು, ಈಗ ರೂಪಾಲಿ ನಾಯಕ್ ಕಾರವಾರದಲ್ಲಿ, ನಂತರ ಸುನೀಲ್ ನಾಯಕ್ ಭಟ್ಕಳದಲ್ಲಿ, ಶಿರ್ಸಿಯಲ್ಲಿ ಕಾಗೇರಿ ವಿಶ್ವೇಶ್ವರ ಹೆಗಡೆ, ಇವರೆಲ್ಲ ಸೋಲಲಿಕ್ಕೆ ಅನಂತಕುಮಾರ್ ಹೆಗಡೆ ಪ್ರಚಾರಕ್ಕೆ ಬರದೇ ಇರೋದು ಮುಖ್ಯ ಕಾರಣ ಅಂತಕ್ಕಂಥದ್ದನ್ನು ಅನೇಕರು ಹೇಳ್ತಾರೆ. ಈಗ ಇದನ್ನು ಹೌ ಟು ವೆರಿಫೈ ಇಟ್? ನೀವು ಕೆಳಗಡೆ ಮತಗಳು ಎಷ್ಟು ಬಂದಿವೆ, ಈಗ ರೂಪಾಲಿ ನಾಯಕ್ ಬಹಳ ಸಣ್ಣ ಮತಗಳ ಅಂತರದಿಂದ ಸೋತರು. ಈ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅನಂತಕುಮಾರ್ ಹೆಗಡೆ ಅವರ ಅಸಹಕಾರ ಬಿ ಜೆ ಪಿಗೆ ಮತಗಳ ನಷ್ಟವನ್ನು ತರುತ್ತಾ ಅನ್ನೋದು ಪ್ರಶ್ನೆ. ಅವರು ನಿಂಬಾಳ್ಕರ್ಗೆ ಸಪೋರ್ಟ್ ಮಾಡ್ತಾರಾ ಅನ್ನೋದ್ರ ಮೇಲೆ ನಿಮ್ಮ ಅಸಹಕಾರ ಕಾಸ್ಟ್ಲಿ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದು ನಿರ್ಧಾರ ಆಗುತ್ತೆ. ಅಲ್ಲ, ಅವ್ರು ಸಪೋರ್ಟ್ ಮಾಡ್ತಾರಾ? ಅವರು ಎಂದೂ ಬಹಿರಂಗವಾಗಿ ಯಾರನ್ನೂ ಸಪೋರ್ಟ್ ಮಾಡಿಲ್ಲ. ಆದರೆ ಇದು ಮೋದಿ ಚುನಾವಣೆ ಆದ್ದರಿಂದ ಈಗ ಅವರು ಹಿಂದಿರ್ತಕ್ಕಂಥ ಹಿಂದುತ್ವದ ಹುಡುಗರಿಗೂ ಕೂಡ ನಿಂಬಾಳ್ಕರನ್ನು ಹೋಗಿ ನಿಮ್ಮ ವಿಧಾನಸಭಾ ಚುನಾವಣೆ ಬೇರೆ, ಲೋಕಸಭಾ ಚುನಾವಣೆ. ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ನೀವು ಲೋಕಸಭಾ ಚುನಾವಣೆಯಲ್ಲಿ ಎದುರುಗಡೆ ಇರೋ ಪಾರ್ಟಿಯ ಅಭ್ಯರ್ಥಿಯನ್ನು ಬೆಂಬಲಿಸಿದ್ದೇ ಆದರೆ ಅದು ಕಾರ್ಯಕರ್ತರಿಗೂ ಒಂದು ಮೆಸೇಜ್ ಪಾಸ್ ಆಗುತ್ತೆ, ವಾಟ್ ಯು ಆರ್ ಡೂಯಿಂಗ್ ಅಂತ. ಡೆಫಿನೆಟ್ಲಿ ಅದನ್ನು ಅನಂತಕುಮಾರ್ ಹೆಗಡೆ ಮಾಡ್ತಾರೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಗಳಿವೆ. ಅವರು ಕಾಗೇರಿ ವಿಶ್ವೇಶ್ವರ ಹೆಗಡೆ ಪರ ಬಂದು ಪ್ರಚಾರ ಮಾಡ್ತಾರೆ ಅಂತ ನನಗನ್ಸಲ್ಲ. ಆದರೆ ಒಳಗಿಂದೊಳಗೆ ಮತಗಳನ್ನು ಶಿಫ್ಟ್ ಮಾಡುವ ಕೆಪಾಸಿಟಿ ಅನಂತಕುಮಾರ್ ಹೆಗಡೆಗಿದೆ. ಅದು ಎಷ್ಟರ ಮಟ್ಟಿಗೆ ಕಾಗೇರಿಗೆ ನಷ್ಟ ಆಗುತ್ತೆ ಅಂತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಅಂಜಲಿ ನಿಂಬಾಳ್ಕರ್ ಅವರು ಖಾನಾಪುರ, ಕಿತ್ತೂರು ಭಾಗದ, ಈಗ ಖಾನಾಪುರದಲ್ಲಿ ಶಾಸಕಿಯಾಗಿರ್ತಕ್ಕಂಥವ್ರು. ಹೀಗಾಗಿ ಅವರು ಎಷ್ಟು ಇನ್ರೋಡ್ಸ್ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಘಟ್ಟದ ಕೆಳಗಡೆ, ಘಟ್ಟದ ಮೇಲ್ಗಡೆ ಸಾಕಷ್ಟು ಅಂತರ ಇದೆ, ವ್ಯತ್ಯಾಸ ಇದೆ.
ಅಲ್ಲಿ ಹೇಗೆ ಇನ್ರೋಡ್ಸ್ ಮಾಡ್ತಾರೆ ಅಂಜಲಿ ನಿಂಬಾಳ್ಕರ್ ಅಂತಕ್ಕಂಥದ್ದು ಕೂಡ ಮುಖ್ಯ. ಬಾರಿಂಗ್ 1999 ಮಾರ್ಗರೆಟ್ ಆಳ್ವಾ ಬಿಟ್ಟರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 96ರಿಂದ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಗೆದ್ದಿಲ್ಲ. 5 ವರ್ಷ ಮಾತ್ರ ಅನಂತಕುಮಾರ್ ಹೆಗಡೆನ ಒಮ್ಮೆ ಸೋಲಿಸಿ ಮಾರ್ಗರೆಟ್ ಆಳ್ವಾ ಗೆದ್ದಿದ್ರು. ಅದು ಬಿಟ್ಟರೆ ಕಾಂಗ್ರೆಸ್ಸಲ್ಲಿ ಲೋಕಸಭಾ ಚುನಾವಣೆಯನ್ನು 96ರ ನಂತರ ಗೆದ್ದಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಅದೊಂದು ರೀತಿ ಪ್ಲಸ್ಸು ಆಗ್ಬೋದು, ಅದೊಂದು ರೀತಿ ಮೈನಸ್ಸು ಆಗ್ಬೋದು. ಕಾಗೇರಿ ವಿಶ್ವೇಶ್ವರ ಹೆಗಡೆಗೆ BJPಯ ರಾಷ್ಟ್ರೀಯ ನಾಯಕರು ಟಿಕೆಟ್ ಕೊಟ್ಟಿದ್ದಾರೆ. ಅಂದರೆ ಟಿಕೆಟನ್ನು ಕೊಡೋ ಸಂದರ್ಭದಲ್ಲಿ JP ನಡ್ಡಾ ಹೇಳಿದ್ರಂತೆ, ಇಲ್ಲ ಕಾಗೇರಿಗೆ ಒಂದ್ಸಲ ಅಕಾಮಿಡೇಟ್ ಮಾಡಬೇಕು ಅಂತಕ್ಕಂಥದ್ದು. ಈ ಕಾರಣದಿಂದ ಕಾಗೇರಿ ವಿಶ್ವೇಶ್ವರ ಹೆಗಡೆ ಅವ್ರಿಗೆ ಟಿಕೆಟ್ ದೊರಕಿದೆ. ಅನಂತಕುಮಾರ್ ಹೆಗಡೆ ಎಷ್ಟು ಡೆಂಟ್ ಮಾಡ್ತಾರೆ, ಅವರ ಅಲೂಫ್ನೆಸ್ ಎಷ್ಟು BJPಗೆ ನಷ್ಟ ಮಾಡುತ್ತೆ, ಅಥವಾ ಅನಂತಕುಮಾರ್ ಹೆಗಡೆ ಅಲೂಫಾಗುಳಿತಾರೆ, ಪೊಲಿಟಿಕಲಿ ಆಯ್ತಪ್ಪ ನನ್ನ ಪೊಲಿಟಿಕ್ಸ್ ಮುಗೀತು ಇನ್ನು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತಕ್ಕಂಥ ರೀತಿಯಲ್ಲಿ ಇರ್ತಾರೆ, ಅಥವಾ ಕಾಗೇರಿ ವಿಶ್ವೇಶ್ವರ ನನ್ನನ್ನು ಟಿಕೆಟ್ ಕೊಡಲಿಲ್ಲ ನೀವು ನಾನು ತೋರಿಸ್ತೀನಿ ಅನ್ನೋ ಮಟ್ಟಕ್ಕೆ ಹೊರಡ್ತಾರೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಫಲಿತಾಂಶ ಪ್ರಶಾಂತ್, ಎಲ್ಲೋ ಒಂದು ಕಡೆ ಅನಂತಕುಮಾರ್ ಹೆಗಡೆ ಪಾಪ್ಯುಲರ್ ಹೌದು, ಇಲ್ಲ ಅಂತ ಹೇಳಲ್ಲ, ಅದನ್ನು ಕ್ವಶನ್ನೇ ಉದ್ಭವ ಆಗಲ್ಲ ಅವ್ರು ಪಾಪ್ಯುಲರಾ ಅಲ್ವಾ ಅನ್ನೋದು. ಬಟ್ ಒಂದು 3-3.5 ವರ್ಷಗಳು ಜನರ ಜೊತೆ ಡಿಟ್ಯಾಚ್ ಆಗಿದ್ರು, ಅದನ್ನು ಕೂಡ ಜನ ನೋಡಿದ್ದಾರೆ. ಆ್ಯಂಡ್ ಏಕ್ದಮ್ ಬಂದು ಟಿಕೆಟ್ ನನಗೆ ಬೇಕು ಅಂದಿದ್ದು, ಅದಾದಮೇಲೆ ಸೈಲೆಂಟ್ ಆಗಿದ್ದು, ಈಗ ಪಕ್ಷದ ವಿರುದ್ಧ ಅಥವಾ ಅಭ್ಯರ್ಥಿ ವಿರುದ್ಧ ಏನಾದರೂ ಇಫ್ ಹಿ ಸ್ಟ್ಯಾಂಡ್ಸ್ ಅಥವಾ ಅವ್ರದ್ದೇನಾದರೂ ಮೂವ್ ಇದ್ದರೆ ಅದನ್ನು ಜನ ಹೆಂಗೆ ತಗೋಬೋದು? ಅಲ್ಲ ನೋಡಿ, ಅದು ಈಗಲೇ ಅದನ್ನು ನಾವು ಸ್ಪಷ್ಟವಾಗಿ ಹಿಂಗೆ ಹಾಕಿದ್ರೆ ಅನಂತಕುಮಾರ್ ಹೆಗಡೆ ಎಲ್ಲೂ ಕೂಡ ತುಂಬ ಯಾರಿಗೋ ಆಪ್ತರಿದ್ದಾರೆ, ಎಲ್ಲರ ಹತ್ರ ಹೇಳ್ತಾ ಬರ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಅನಂತಕುಮಾರ್ ಹೆಗಡೆ ಸ್ವಭಾವ ಅಲ್ಲ. ಕರೆಕ್ಟ್. ಅನಂತಕುಮಾರ್ ಹೆಗಡೆ ವಿಲ್ ಕೀಪ್ ಇಟ್ ಟು ದ ಚೆಸ್ಟ್. ಲಾಸ್ಟ್ ಮಿನಿಟ್ನಲ್ಲಿ ಅವ್ರು ಏನು ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಅವರಿಗೆ ಆ ಕ್ಷೇತ್ರದಲ್ಲಿ ಅಪಾರ ಸಂಖ್ಯೆಯ ಬೆಂಬಲಿಗ ಕಾರ್ಯಕರ್ತರಿದ್ದಾರೆ, ಅದೊಂದು ಸ್ಟ್ರೆಂತ್ ಕೂಡ ಹೌದು. ಆದರೆ ಹಿಂದುತ್ವದ ವಿಚಾರ ಬಂದಾಗ ನರೇಂದ್ರ ಮೋದಿ ಮತ್ತು ಅನಂತಕುಮಾರ್ ಹೆಗಡೆ ಮೋದಿಗೆ ಓಟ್ ಹಾಕ್ಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ಕಾರ್ಯಕರ್ತರು ಹೇಗೆ ನೋಡ್ತಾರೆ ಅನ್ನೋದು ಕೂಡ ಬಹಳ ಒಂದು ಮುಖ್ಯ ಆಗುತ್ತೆ. ನೋಡಿ, ಅನಂತಕುಮಾರ್ ಹೆಗಡೆ ಒಂದು ಅಂದರೆ ಅವ್ರ ಕ್ಷೇತ್ರದಲ್ಲಿ ಡೆವಲಪ್ಮೆಂಟಲ್ ಓರಿಯೆಂಟೆಡ್ ಸಂಸದ ಅಂತ ಅವ್ರು ಯಾವತ್ತೂ ಗುರುತಿಸ್ಕೊಂಡಿಲ್ಲ. 96ರಿಂದ ಕೂಡ ನೀವು ನೋಡಿ ಭಾರಿ ಡೆವಲಪ್ಮೆಂಟನ್ನು ವರ್ಕನ್ನು ತರ್ತಾ ಇದ್ದಾರೆ ಅನ್ನೋದು. ಆದರೆ ಅವ್ರಿಗಿರ್ತಕ್ಕಂಥ ಪ್ಲಸ್ ಏನು ಭಾವನ, ಹಿ ವಾಸ್ ನಾನ್ ಕರಪ್ಟ್, ಕರೆಕ್ಟ್, ಹಿ ವಾಸ್ ಸ್ಟಾಂಚ್ ಹಿಂದುತ್ವವಾದಿ ನಾಯಕ. ಎಲ್ಲೂ ಕೂಡ ಅಂದರೆ ಸ್ಥಳೀಯವಾಗಿ ಯಾರ್ದೋ ಶಾಸಕರಿಗೆ ಥ್ರೆಟ್ ಮಾಡೋದು, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡೋದು, ಪೊಲೀಸರಿಗೆ ಆ ರೀತಿಯ ನಾಯಕ ಅಲ್ಲ. ಆ್ಯಂಡ್ ತುಂಬ ತಳಮಟ್ಟದಿಂದ ಪಕ್ಷನ ಕಟ್ಟಿದ್ದಾರೆ. ಆ್ಯಂಡ್ ಹಿ ಹ್ಯಾಸ್ ಗಾನ್ ಥ್ರೂ ಅ ಲಾಟ್ ಆಫ್ ಥಿಂಗ್ಸ್. ಈಗ ಭಟ್ಕಳದ ಗಲಭೆಯ ಸಂದರ್ಭದಲ್ಲಿ ಅವ್ರ ಮೇಲಾಗಿರ್ತಕ್ಕಂಥ ಚಿತ್ರಹಿಂಸೆಗಳೇ ಅವ್ರಿಗೊಂದು ರೀತಿ ಸ್ಟೆಪ್ಪಿಂಗ್ ಸ್ಟೋನ್ ಆದರು ಪಾಲಿಟಿಕ್ಸ್. ಆದರೆ ಇವತ್ತಿನ ದಿನಮಾನದಲ್ಲಿ ನೀವು ಹೇಳಿದಂತೆ 3 ವರ್ಷ ಗ್ಯಾಪ್ನ ನಂತರ ಬಂದು ಟಿಕೆಟ್ ಕೇಳಿದ್ರು, ಹೈಕಮಾಂಡ್ ಟಿಕೆಟ್ ಕೊಡಲಿಲ್ಲ. ಈಗ ವೆದರ್ ಹಿ ವಿಲ್ ಗೋ ಟು ದ ಎಕ್ಸ್ಟೆಂಟ್ ದ್ಯಾಟ್ ಇಲ್ಲ ಕಾಗೇರಿ ವಿಶ್ವೇಶ್ವರ ಹೆಗಡೆಗೂ ನನಗೂ ಆಗಲ್ಲ, ಆ ಕಾರಣದಿಂದ ನಾನು ಅವ್ರಿಗೆ ಸೋಲಿಸ್ತೀನಿ ಅನ್ನುವ ಮಟ್ಟಕ್ಕೆ ಹೋಗ್ತಾರ, ಅಥವಾ ಇಲ್ಲಪ್ಪ ನಾನು ಕಾಗೇರಿ ಜೊತೆ ಹೋಗಿ ಪ್ರಚಾರ ಮಾಡೋಕ್ಕಾಗಲ್ಲ, ನಾನು ಅಲೂಫಾಗಿ ಉಳಿತೀನಿ ಅನ್ನೋದನ್ನು ನಿರ್ಧಾರ ಮಾಡ್ತಾರೆ. ಯಾಕಂದರೆ BJPಗೆ 1.5 ಲಕ್ಷ ಮತಗಳನ್ನು ಹೆಚ್ಚುವರಿಯಾಗಿ ತರುವ ಸಾಮರ್ಥ್ಯ ಯಾರಿಗಾದರೂ ಉತ್ತರ ಕನ್ನಡದಲ್ಲಿದ್ದರೆ ಅದು ಅನಂತಕುಮಾರ್ ಹೆಗಡೆ. ಆಮೇಲೆ ಅವರು ಇನ್ನೊಂದು ಪ್ಲಸ್ ಏನು ಅಂದರೆ ಭಾವನ, ದೋ ಈಸ್ ಫ್ರಮ್ ಹವ್ಯಕ್ ಬ್ರಾಹ್ಮಿನ್ ಕಮ್ಯುನಿಟಿ. ಯಾಕೆ ಅವರು ಉತ್ತರ ಕನ್ನಡದಲ್ಲಿ ಪದೇ ಗೆಲ್ತಿದ್ರು ಅಂದರೆ ಅವರು ಒಬ್ಬ OBC ನೇತಾರರ ರೀತಿ ಇದ್ರು. ಅವ್ರು ಯಾವುದೋ ಹಳ್ಳಿಗೆ ಹೋದರು, ಅಲ್ಲಿ ನಾಮಧಾರಿಗಳ ಮನೆ, ಮರಾಠರ ಮನೆ, ಇನ್ನೊಬ್ಬರ ಮನೆ, ಅವ್ರ ಮನೆ, ಅಲ್ಲೇ ಹೋಗಿ ಊಟ ಮಾಡ್ತಾಯಿದ್ರು. ಅವರ ನಾಯಕರ ರೀತಿಯಲ್ಲಿ ಗುರುತಿಸ್ಕೊಳ್ತಾ ಇದ್ರು. ದ್ಯಾಟ್ ವಾಸ್ ಹಿಸ್ ಸ್ಟ್ರೆಂತ್. ಅನಂತಕುಮಾರ್ ಹೆಗಡೆ ಇಲ್ಲದೆ ಇರುವಾಗ ಕಾಗೇರಿ ವಿಶ್ವೇಶ್ವರ ಹೆಗಡೆ ಅದನ್ನು ಎಷ್ಟು ಮುಂದಕ್ಕೆ ತೆಗೆದುಕೊಂಡ್ತಾರೆ, ಅದು ಕೂಡ ಚುನಾವಣೆಯ ಫಲಿತಾಂಶದಲ್ಲಿ ಬಹಳ ಮುಖ್ಯ ಆಗುತ್ತೆ. ನಿಂಬಾಳ್ಕರ್ ಎಷ್ಟು ಇನ್ರೋಡ್ಸ್ ಮಾಡ್ತಾರೆ, ಯಾಕಂದರೆ ನಿಂಬಾಳ್ಕರ್ ಕಳೆದ ಬಾರಿ ನೋಡಿ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಒಂದಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ನಿಂಬಾಳ್ಕರನ್ನು ಸೋಲಿಸಿದ್ರು ಅಂತಕ್ಕಂಥ ಒಂದು ಸಣ್ಣ ಕೂಗು ಮರಾಠರಲ್ಲಿತ್ತು. ಈಗ ಇಲ್ಲಿ ಬಂದಾಗ ಲಿಂಗಾಯತರು ಏನು ಮಾಡ್ತಾರೆ, ನಾಮಧಾರಿಗಳು ಏನು ಮಾಡ್ತಾರೆ, ಹವ್ಯಕ ಬ್ರಾಹ್ಮಣರು ಎಷ್ಟು ಓಟ್ ತೆಗೆದುಕೊಳ್ತಾರೆ, ದಟ್ ಈಸ್ ಇಂಪಾರ್ಟೆಂಟ್. ಯಾರ ಅಸಹಕಾರ ಯಾರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.